ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ಮಾನ್ಯ ಅಧ್ಯಕ್ಷರೇ, 4ನೇ ತಾರೀಕು ಇನ್ಸಿಡೆಂಟ್ ನಡೀತು. 4ನೇ ತಾರೀಕೆ ಸಾಯಂಕಾಲ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ಆಮೇಲೆ 5ನೇ ತಾರೀಕು ಸಸ್ಪೆಂಡ್ ಮಾಡಿದೆ. 5ನೇ ತಾರೀಕೆ ಮೈಕಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಮಾಡಿದೆ. ಆಮೇಲೆ ಅಷ್ಟೇ ಅಲ್ಲ, ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ. ಆಮೇಲೆ 6ನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ. ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ. ಅದನ್ನು ಮಾನ್ಯ ಅಧ್ಯಕ್ಷರೇ, ಪೊಲೀಸ್ನವರು ಇದನ್ನು ತಡೀಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾನು 4:15 ಹೋದೆ, ನನಗೆ 4 ಗಂಟೆ ಬರೋಕ್ಕೆ ಹೇಳಿದರು. ಬಂದು ಆಫೀಸ್ನಲ್ಲಿ ಕೂತಿದ್ದೆ, ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ. ಆಮೇಲೆ ನನಗೆ 4:15 ಬರಬೇಕು ಅಂತಂದರು. 4:15 ಹೋದೆ. ಅದು ಫಂಕ್ಷನ್ 5 ಗಂಟೆ ಶುರುವಾಯಿತು. 5 ಗಂಟೆ ಅಲ್ಲ, 10 ನಿಮಿಷ ನಡೆದಿರ್ಬೋದು. 5 ಮಳೆ ಬಂತು. ನಾನು ಅಲ್ಲಿಂದ ಹೊರಟುಬಿಟ್ಟೆ. ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸತ್ಯ ಹೇಳ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚೆ ಬಂದ ಮೇಲೆ ಬರಲಿಲ್ಲ. ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ, ನೀವು ಬರ್ರಿ ಅಂತ. ರಾಜ್ಯಪಾಲರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ಬರ್ರಿ ನಾವು ಅಂತ ಹೇಳ್ತೀವಿ. ನಾನು, ಗವರ್ನರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು, ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ದರು. ಅದು ಏನು ಭಾಳ ಗೊಂದಲ ಆಗೋಯ್ತು ಅಂತ ಒಂದು ವೇಳೆ ಫೋಟೋ ಎಲ್ಲ ತೋರಿಸಿದ್ರು. ನಿಜ, ಈ ಉನ್ಮಾದ ಇದೆಯಲ್ಲ, ಸಮೂಹ ಸನ್ನಿ ಇದೆಯಲ್ಲ, ಇದರಲ್ಲಿ ಅನೇಕ ಸಾರಿ ಇವರು ಫೋನ್ ತಗೊಂಡು ಹೇಳಿದ್ರು ಡಿ ಕೆ ಶಿವಕುಮಾರ್. ಆದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತು. ಅಸೆಂಬ್ಲಿಯಲ್ಲೇ ಕೇಳೋದಿಲ್ಲ ಅವರು. ಅಸೆಂಬ್ಲಿಯಲ್ಲಿ ಇವ್ರು ಕೇಳೋದಿಲ್ಲ. ನೀವು ಪಾಪ, ನೀವು ಎಷ್ಟೊಂದು ನಿಮ್ಮ ಗಂಟಲೆಲ್ಲ ಶೋಷಣೆ ಮಾಡ್ಕೊತೀರಿ, ಕೇಳೋದೇ ಇಲ್ಲ ಯಾರು. ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಸಸ್ಪೆಂಡ್ ಮಾಡಿದ್ದೀವಿ. 3 ಜನ IPS ಆಫೀಸರ್ಗಳು, ಒಬ್ಬರು ACP, ಒಬ್ಬರು ಇನ್ಸ್ಪೆಕ್ಟ್ರು, 5 ಜನನು ಕೂಡ ಮಾಡಿದ್ದೀವಿ. ಆಮೇಲೆ ಕೂಡಲೇ ನಾವು ಅವರು 5 RCB ಅವರು, KSCAನವರು ಮತ್ತು DNA, ಇವರು 3 ಜನರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಬಹುಶಃ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಅನಿಸುತ್ತೆ. ಹೇಳಿದ್ದೀರಿ. ನಾನು ಇರಲಿಲ್ವಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನು ಹೇಳಿದ್ದೀರಿ ಅಂತ ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ, ಯಾಕಂತಂದರೆ ನ್ಯಾಯ ಒದಗಿಸ್ಬೇಕು. ಈಗ ತಪ್ಪಾಯಿತು ಅಂತಕ್ಕಂಥದ್ದು, ಅದರಿಂದ ಪರಿಹಾರ ಸಿಗಲ್ಲ, ಅವ್ರಿಗೆ ನ್ಯಾಯ ಸಿಗಲ್ಲ. ನಾವು ಈ ಕ್ರಮಗಳು ತಗೊಂಡಿದ್ದೀವಲ್ಲ, ಇದರಿಂದ ನ್ಯಾಯ ಸಿಗುತ್ತೆ. ಈ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಚಾಚೂ ತಪ್ಪದೇನೆ ಮಾಡಿದ್ದೇವೆ. ತಕ್ಷಣವೇ ಮಾಡಿದ್ದೀವಿ. ವರದಿನೂ ಕೂಡ ಕೊಟ್ಟಿದ್ದಾರೆ. ಮಾನ್ಯ ಹೈಕೋರ್ಟ್ನವರು ಸುವೋಮೋಟೋ ಕೇಸ್ ಕೂಡ ತಗೊಂಡಿದ್ದಾರೆ. ಅವರು ಎಲ್ಲ 5 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದವರು ಬೇಲ್ ಸಿಕ್ಕಿದೆ ಅವರಿಗೆ. ಆದರೆ ನಾವು ಕೂಡಲೇ CID ಕೊಟ್ಟಿದ್ದೀವಿ. CID ಎಂಕ್ವೈರಿ ಮಾಡಿ, ಎಂಕ್ವೈರಿ ಎಲ್ಲ ಮಾಡಿ, ತನಿಖೆ ಎಲ್ಲ ಮಾಡಿ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಇದೆ. ಕೋರ್ಟ್ನವರು ಅನುಮತಿ ಕೊಟ್ಟ ತಕ್ಷಣ ಚಾರ್ಜ್ ಶೀಟ್ ಹಾಕ್ತೀವಿ.
ಆದ್ರಿಂದ ಇವರು ಹೇಳುತ್ತಾರಲ್ಲ, ಸರ್ಕಾರ ಜವಾಬ್ದಾರಿ, ಸರ್ಕಾರ ಕಾರಣ, ಇದಕ್ಕೆ ಸಿದ್ದರಾಮಯ್ಯ ಕಾರಣ, ಡಿ ಕೆ ಶಿವಕುಮಾರ್ ಕಾರಣ, ಇವರೆಲ್ಲ ಗೃಹ ಮಂತ್ರಿಗಳು ಪರಮೇಶ್ವರ್ ಕಾರಣ, ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದ್ರೆ ಇವರು ಈ ಘಟನೆಗಳು ನಡೆದಿದ್ದಾವಲ್ಲ, ಎಲ್ಲೂ ಕೂಡ ತನಿಖೆನೂ ಮಾಡಿಲ್ಲ, ತಪ್ಪಾಯಿತು ಅಂತಲೂ ಹೇಳಿಲ್ಲ, ರಾಜೀನಾಮೆನೂ ಕೊಟ್ಟಿಲ್ಲ, ಕ್ಷಮಾಪಣೆನೂ ಕೇಳಿಲ್ಲ. ಆದರೂ ನಾನು ಮತ್ತೊಮ್ಮೆ, ಈಗಾಗಲೇ ಒಂದು ಸಾರಿ ವಿಷಾದ ವ್ಯಕ್ತ ಮಾಡಿದ್ದೀನಿ, ಮತ್ತೊಮ್ಮೆ ಈ ಘಟನೆ ನಡೀಬಾರ್ದಾಗಿತ್ತು, ನಡೀಬಾರ್ದಂಥ ದುರಂತ ನಡೆದಿದೆ, ಆದರೂ ನಾನು ವಿಷಾದವನ್ನು ವ್ಯಕ್ತ ಮಾಡ್ತೇನೆ. ಇಷ್ಟನ್ನು ಹೇಳಿ ತಾವು ಸಮಯ ಕೊಟ್ಟದಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಕೇಳಿ ಕೊಡ್ತಾರಂತೆ.